ನಮಸ್ತೆ. ನಾನು ಎಸ್ ಕೆ ಕುಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬರು ಬ್ಯಾಂಕ್ ಅಧಿಕಾರಿ ಒಂದು ಸಲ ಒಬ್ಬ ಸ್ವಾಮಿಗಳ ಹತ್ರ ಬರ್ತಾರೆ. ಸ್ವಾಮಿಗಳ ಹತ್ರ ಬಂದು ಪರಿಚಯಸ್ಥ ಸ್ವಾಮಿಗಳು ಭಾಳ ದಿವಸದಿಂದ ಅವ್ರ ಹತ್ರ ತಮ್ಮ ಸ್ವಲ್ಪ ಗೋಳು ಹೇಳ್ಕೊತಾರೆ. ಸ್ವಾಮೀಜಿ, ಭಾಳ ಬೇಸರ ಆಗಿಬಿಟ್ಟಿದೆ ಜೀವನ ಅಂದರೆ. ಎಲ್ಲ ರುಟೀನ್ ಒಂದೇ ಥರ, ಅದೇ ಲೆಜರ್ಸ್ಗಳು, ಅದೇ ಅಕೌಂಟ್ಗಳು, ಅದೇ ಗ್ರಾಹಕರು, ಅದೇ ಸಂಸಾರ, ಅದೇ ಮನೆ, ಅದೇ ರೈಲ್ವೆ ಟ್ರೈನು, ಅದೇ ರುಟೀನ್, ಅದರಲ್ಲೇ ಅಡ್ಡಾಡೋದು ಎಲ್ಲ ನೋಡಿ ಬೇಜಾರಾಗ್ಬಿಟ್ಟಿದೆ. ನನಗೆ ಜೀವನದಲ್ಲಿ ಆಸಕ್ತಿನೇ ಹೋಗ್ಬಿಟ್ಟಿದೆ, ಏನು ಮಾಡಬೇಕಂತ ತಿಳಿತಾ ಇಲ್ಲ ಅಂತ. ಅದಕ್ಕೆ ಸ್ವಾಮಿಗಳು ಹೇಳ್ತಾರೆ, ಆಯಿತು ಅಡ್ಡಿ ಇಲ್ಲ, ನೀವು ಬಂದದ್ದು ಒಳ್ಳೆಯದಾಯಿತು. ಹಿಮಾಲಯದಲ್ಲಿ ನಮ್ಮದೊಂದು ಆಶ್ರಮ ಇದೆ. ಆಶ್ರಮಕ್ಕೊಬ್ಬರು ಪ್ರಮುಖರು ಬೇಕಾಗಿದ್ದಾರೆ. ಸೊ ನಿಮ್ಮಂಥ ಒಬ್ಬ ಅನುಭವಿ ವ್ಯಕ್ತಿಗಳು ನಮಗೆ ಸಿಕ್ಕರೆ ಆಶ್ರಮವನ್ನು ಚೆನ್ನಾಗಿ ನಾವು ನಡೆಸ್ಬೋದು. ಅದಕ್ಕೆ ನೀವು ಅಲ್ಲಿ ಯಾಕೆ ಬರಬಾರ್ದು ಅಂದ್ಕೊಳ್ಳೆ ಅವ್ರಿಗೂ ಖುಷಿ ಆಗುತ್ತೆ. ಈ ರುಟೀನ್ ಕೆಲಸ ಎಲ್ಲ ಬಿಟ್ಟು ನನಗೆ ಹಿಮಾಲಯಕ್ಕೆ ಹೋಗಿ ಆಶ್ರಮದಲ್ಲಿ ನನ್ನ ಜೀವನ ಸಾಗಿಸ್ಬೋದು ಅಂತ ಖುಷಿ ಆಗುತ್ತೆ. ಆಯಿತು ಗುರುಗಳೇ, ನಾನು ಬರ್ತೀನಿ ಅಂತಾರೆ. ಅಡ್ಡಿಲ್ಲ, ನೀವು ಒಂದು ಕೆಲಸ ಮಾಡಿರಿ, ಒಂದು 2 ದಿವಸ ಬಿಟ್ಟು ಆಶ್ರಮಕ್ಕೆ ಬರ್ರಿ. ನಿಮ್ಮ ಸಲಾಗಿ ಎಲ್ಲ ಟಿಕೆಟ್ ರೆಡಿ ಇರುತ್ತೆ, ಏರ್ ಟಿಕೆಟ್ ಎಲ್ಲ. ಹಿಮಾಲಯಕ್ಕೆ ಹೋಗಿ ನಮ್ಮ ಆಶ್ರಮದ ಜವಾಬ್ದಾರಿಯನ್ನು ತಗೊಳ್ರಿ ಅಂದರು. ಆಯಿತು ಅಂತ ಇವರು ಒಪ್ಕೋತಾರೆ. ಆಮೇಲೆ ಗುರುಗಳು ಹೇಳ್ತಾರೆ, ಸ್ವಾಮಿಗಳು ಹೇಳ್ತಾರೆ, ನೀವು ಒಂದು ಕೆಲಸ ಮಾಡಬೇಕೀಗ. ನಿಮ್ಮದು ಕೊನೆ 2 ದಿನ ಅಂತ ತಿಳ್ಕೊಬೇಕು. ನಿಮ್ಮದು ಇನ್ನೇನೆಲ್ಲ ಆಫೀಸ್ ಇದೆ, ಮನೆ ಇದೆ, ಎಲ್ಲ ಕಡೆ ನಿಮ್ಮ ಕೊನೆ 2 ದಿನ ಇದು ಅನ್ನೋದು ನಿಮಗೆ ಗೊತ್ತಾಗಬೇಕು. ಆದರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು ಇದು. ಆ ಥರ ನಿಮ್ಮ ನಡವಳಿಕೆ ಇರಬೇಕು. ಎಲ್ಲರ ಜೊತೆಗೂ ಸಹಿತ ಒಂದು ಒಳ್ಳೆಯ ಮಾತುಗಳು, ಪ್ರೀತಿ, ಪ್ರೇಮದಿಂದ ಈ 2 ದಿವಸ ಅವ್ರಿಗೆ ನೀವು ಇಲ್ಲಿಂದ ಹಿಮಾಲಯಕ್ಕೆ ಆಶ್ರಮ ಹೋಗ್ತಾ ಇದ್ದೀರಿ ಇಲ್ಲಿಂದ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಒಂಥರ ನಿವೃತ್ತಿ ಜೀವನ ಇದು. ಅದಕ್ಕೆ ಈ ಕೊನೆ 2 ದಿವಸ ನಿಮ್ಮ ಜೀವನದಲ್ಲಿ ಸರ್ವೀಸ್ ಇರ್ಬೋದು, ಮನೆ ಇರ್ಬೋದು ಅನ್ನೋದು ನಿಮಗಷ್ಟೇ ಗೊತ್ತಿರಬೇಕು, ಬೇರೆಯವ್ರಿಗೆ ಗೊತ್ತಾಗಬಾರ್ದು. ಆದರೆ ಎಲ್ಲರಿಗೂ ಸಹಿತ ಒಂಥರ ವಿದಾಯ ಹೇಳಿ ಅವರಿಗೆ ಬರ್ರಿ ನಾಳೆ ಅಂತಂದು 2 ದಿವಸ ಬಿಟ್ಟು ಬರ್ರಿ ಅಂದರು. ಆಯಿತು ಅಂತ ಇವರು ಖುಷಿಯಿಂದ ಹೋಗ್ತಾರೆ. 1-2 ದಿವಸ ಬಿಟ್ಟು ವಾಪಸ್ ಆಶ್ರಮಕ್ಕೆ ಬರ್ತಾರೆ. ಒಂಥರ ಮುಖದಲ್ಲಿ ಯಾವುದು ಆಸಕ್ತಿ ಇರಲ್ಲ, ಖುಷಿ ಇರಲ್ಲ, ಏನಿರಲ್ಲ, ನಿರಾಶೆ ಇರುತ್ತೆ. ಅದಕ್ಕೆ ಸ್ವಾಮಿಗಳು ಕೇಳ್ತಾರೆ, ಏನಾಯಿತು ನಿಮಗೆ ಮತ್ತು ಬರ್ತೀನಂದರೆ ಒಂಥರ ಏನು ಪ್ರಸನ್ನತೆ ಇಲ್ಲವಲ್ಲ, ಮೊದಲು ಇದ್ದು ಸಂತೋಷ ಇಲ್ಲವಲ್ಲ, ಯಾಕೆ? ಅದಕ್ಕೆ ಅವ್ರು ಹೇಳ್ತಾರೆ, ಗುರುಗಳೇ, ನೀವು ಹೇಳ್ದಂಗೆ ನಾನು ಕೊನೆ 2 ದಿವಸ ಅಂತ ಹೇಳಿ ತಿಳ್ಕೊಂಡು ಎಲ್ಲರ ಜೊತೆಗೂ ಚೆಂದ ಇರಬೇಕಂತೇಳಿ ಆಫೀಸ್ಗೆ ಹೋದೆ. ಮೊದಲನೇ ದಿವಸ ಆಫೀಸ್ಗೆ ಹೋಗಿ ನಮ್ಮ ಮ್ಯಾನೇಜರ್ ಚೇಂಬರ್ಗೆ ಹೋದೆ. ನಮ್ಮ ಮ್ಯಾನೇಜರ್ ಚೇಂಬರ್ಗೆ ಹೋಗಿ ಅವ್ರ ಜೊತೆಗೆ ನಾನು ಮಾತಾಡಿದೆ. ಇಲ್ಲ, ನೀವು ಭಾಳ ನನಗೆ ನೌಕರಿ ಇದ್ದಾಗ ನನಗೆ ಭಾಳ ಸಹಾಯ ಮಾಡಿದ್ದೀರಿ, ಹೆಲ್ಪ್ ಮಾಡಿದ್ದೀರಿ, ನಿಮಗೆ ಕೃತಜ್ಞತೆಗಳು ಅಂತ ಹೇಳಿದೆ. ಅವರಿಗೆ ಒಂಥರ ವಿಚಿತ್ರ ಅನ್ನಿಸ್ತು ನನ್ನ ನೋಡಿ. ಇಷ್ಟು ದಿವಸ ಏನು ಹೇಳಲಾರ್ದು ಇವತ್ತು ಹೇಳ್ತಾ ಇದ್ದಾನಲ್ಲ, ಬರ್ರಿ ಕೂಡ್ರಿ ಅಂತ ಹೇಳಿ ಅವರು ಚಹಾ ಕಾಫಿ ತರಿಸ್ಕೊಟ್ಟು, ಅಡ್ಡಿ ಇಲ್ಲ, ನನಗೆ ಖುಷಿ ಆಯಿತು ನೀವು ಬಂದದ್ದು ನೋಡಿ, ಮಾತಾಡಿದ್ದು ನೋಡಿ, ನಿಮ್ಮದು ಪ್ರಮೋಷನಿಗೆ ನಾನು ರೆಕಮೆಂಡ್ ಮಾಡ್ತೀನಿ ಅಂದರು. ಆಮೇಲೆ ಹೊರಗಡೆ ಬಂದು ನನ್ನ ಸೀಟ್ ಮೇಲೆ ಕೂತಾಗ ಪ್ರತಿ ಸಲ ಒಂಥರ ಜಗಳ ಗಂಟೆ ಇರ್ತಕ್ಕಂಥ ಗ್ರಾಹಕರು ಬರ್ತಾರೆ. ಗ್ರಾಹಕರು ಬಂದರೆ ಅವ್ರಿಗೆ ಒಂದು ಒಳ್ಳೆಯ ಸೇವೆಗಳನ್ನು ಕೊಡ್ತೀನಿ ಗ್ರಾಹಕರಿಗೆ. ಅವ್ರಿಗೆ ಖುಷಿ ಆಗಿಬಿಡುತ್ತೆ. ಖುಷಿಯಾಗಿ ಸಂಜೆ ಹೊತ್ತಿಗೆ ಅವ್ರದ್ದು ಆಫೀಸಿನ ಕ್ಯಾಲೆಂಡರ್ಗಳು, ಆಮೇಲೆ ಸ್ವೀಟ್ಗಳನ್ನು ತರಿಸ್ಕೊಡ್ತಾರೆ. ನಾನು ಆ ಎಲ್ಲ ಸ್ವೀಟ್ಗಳನ್ನು ನಾವು ಸಹೋದ್ಯೋಗಿಗಳಿಗೆ ಹಚ್ತೀನಿ, ಅವ್ರಿಗೂ ಖುಷಿ ಆಗ್ಬಿಡುತ್ತೆ. ಸಂಜೆ ಆಫೀಸ್ ಬಿಟ್ಟು ಮನೆಗೆ ಹೋಗಬೇಕಾದ್ರೆ ಹೂಗಳನ್ನು ತೊಗೋತೀನಿ, ಸ್ವೀಟ್ಗಳನ್ನು ತೊಗೋತೀನಿ, ಮನೆಗೆ ಹೋಗಿ ಹೆಂಡತಿಗೆ ಕೊಡ್ತೀನಿ ನಾನು. ಆಕೆಗೂ ಖುಷಿ, ಇವತ್ತೇನಪ್ಪ ನಮ್ಮ ಮನೆಯವರು ಈ ರೀತಿ ತಂದುಕೊಟ್ಟಾರೆ ಅಂತೇಳಿ. ಒಳ್ಳೆಯ ಚೆಂದ ರುಚಿ ಅಡುಗೆ ಮಾಡ್ತಾಳೆ, ಬೆಳಗ್ಗೆ ಒಳ್ಳೆಯ ಟಿಫಿನ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಅದಕ್ಕೆ ಒಂದು ಸಲ ಅನಿಸ್ತು ನನಗೆ, ಇಷ್ಟೆಲ್ಲ ಮ್ಯಾನೇಜರಲ್ಲಿ ಪರಿವರ್ತನೆ ಆದ, ಗ್ರಾಹಕರಲ್ಲಿ ಇದೆ, ಹೆಂಡತಿ ಮಕ್ಕಳಲ್ಲಿ ಇದೆ, ಇನ್ನೆಲ್ಲ ಬಿಟ್ಟು ನಾನು ಹಿಮಾಲಯಕ್ಕೆ ಹೇಗೆ ಹೋಗೋದು ಅಂತ. ಅದಕ್ಕೆ ನನಗೆ ಹೋಗೋಕ್ಕೆ ಮನಸ್ಸಿಲ್ಲ ಗುರುಗಳೇ. ಅದಕ್ಕೆ ಸ್ವಾಮಿಗಳು ನಗ್ಲಿಕ್ತಾ ಇರ್ತಾರೆ, ನಕ್ಕೆ ಹೇಳ್ತಾರೆ ಅವರು,
ಹಿಮಾಲಯ ಏನೂ ಇಲ್ಲ, ಆಶ್ರಮನೇ ಇಲ್ಲ, ಎಲ್ಲ ಸುಳ್ಳು. ಸೊ ನಿಮಗೆ ಕೊನೆ 2 ದಿವಸ ಅಂದರೆ ಜೀವನದಲ್ಲಿ ಇನ್ನೇನು ಮುಗೀತದ ಅಂತಂದಾಗ ನಮ್ಮ ನಡವಳಿಕೆ ಯಾವ ರೀತಿ ಬದಲಾವಣೆ ಆಗಬೇಕು, ಎಲ್ಲರ ಜೊತೆಗೆ ನಾನು ಹೇಗೆ ಪ್ರೀತಿಯಿಂದ ಪ್ರೇಮದಿಂದ ನಡ್ಕೋಬೇಕು ಅನ್ನೋದನ್ನು ತಿಳಿಸೋ ಸಲುವಾಗಿ ನಾನು ಹೇಳಿದೆ ಅಷ್ಟೇ. ಅಂದರೆ ನೀವು ಬೇರೆಯವರ ಜೊತೆಗೆ ಯಾವ ರೀತಿ ಪ್ರೀತಿ ಪ್ರೇಮದಿಂದ ಇರ್ತೀರೋ ಅದೇ ಥರ ಪ್ರೀತಿ ಪ್ರೇಮ ನಿಮಗೆ ವಾಪಸ್ ಬರುತ್ತೆ. ಜಗತ್ತಿಗೆ ನಾನು ಏನನ್ನು ಕೊಡ್ತೀನೋ ಅದು ನನಗೆ ವಾಪಸ್ ಬರುತ್ತೆ. ಸೊ ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಿಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಅಂತ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ನಮ್ಮ ಯೋಗ ವರ್ಗಗಳು ಆಸನ, ಪ್ರಾಣಾಯಾಮ, ಧ್ಯಾನ, ಅದ್ರ ಜೊತೆಗೆ ಕಲ್ಚರಿಂಗ್ ದ ಮೈಂಡ್, ಮನಸ್ಸಿಗೆ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸಗಳನ್ನು ನಡೆಸುತ್ತೆ. ಧನ್ಯವಾದಗಳು.